ಒಂದು ಸ್ಪಾಟ್ ಅನಾಲಿಸಿಸ್ ಅಂತ ಮಾಡೋದಾದ್ರೆ ಇಲ್ಲಿನ ಶಿಕ್ಷಣ ವ್ಯವಸ್ಥೆಯ ಶಕ್ತಿ ಏನು, ಸ್ಟ್ರೆಂತ್ ಏನು, ಈ ಶಿಕ್ಷಣ ವ್ಯವಸ್ಥೆಯ ದೌರ್ಬಲ್ಯಗಳೇನು, ವೀಕ್ನೆಸ್ ಏನಿದೆ, ಅದರಲ್ಲಿ ನಮ್ಮ ಶಕ್ತಿ ಎಷ್ಟಿದೆ, ಅದನ್ನ ಮುಖಾಮುಖಿಯಾಗೋದಕ್ಕೆ, ಹೋರಾಟ ಮಾಡೋದಕ್ಕೆ ನಮಗಿರುವಂಥ ಶಕ್ತಿ ಎಷ್ಟಿದೆ, ಇದನ್ನು ನಾವು ಮೂಲಭೂತವಾಗಿ ಅರ್ಥಕೊಳ್ಬೇಕಾಗತ್ತೆ. ಈ ನೀಟ್ ಎನ್ನುವಂಥದ್ದು ಆಪರೇಷನಲ್, ಅದು ಆಪರೇಷನಲ್ ಸಮಸ್ಯೆ, ಅದು ಒಂದು ದೌರ್ಬಲ್ಯ. ಅಪಾಯ ಇರುವಂಥದ್ದಲ್ಲಿ ಸಮರ್ಥಪಟ್ಟಿರುವಂಥ ಶಿಕ್ಷಣವನ್ನು ಕೇಂದ್ರೀಕರಣಗೊಳಿಸುವಂಥದ್ದೇ ಅಲ್ಲಿ ಅಪಾಯ ಇರುವಂಥದ್ದು. ದಟ್ ಇಸ್ ಎ ಥ್ರೆಟ್. ಈ ಅಪಾಯವನ್ನ ರಾಜ್ಯಗಳಿಗೆ ಕೊಡಿ, ಕೇಂದ್ರೀಕರಣದಿಂದ ರಾಜ್ಯಗಳ ಸ್ವಾಯತ್ತತೆಗೆ ಶಿಕ್ಷಣವನ್ನು ಬಿಡಿ ಎನ್ನುವಂಥ ಹೋರಾಟ ಮಾಡೋದು ಹೇಗೆ? ಕೇಂದ್ರೀಕರಣವನ್ನು ಈಗಿರುವಂಥ ಫ್ಯಾಸಿಸ್ಟ್ ವ್ಯವಸ್ಥೆಯಲ್ಲಿ ಶಿಕ್ಷಣದ ಕೇಂದ್ರೀಕರಣ, ಶಿಕ್ಷಣದ ಕೋಮುವಾದೀಕರಣ, ಶಿಕ್ಷಣದ ವ್ಯಾಪಾರೀಕರಣ, ಶಿಕ್ಷಣದ ಬ್ರಾಹ್ಮಣೀಕರಣವನ್ನು ತಡೆಗಟ್ಟೋದು ಹೇಗೆ? ಅದಕ್ಕೆ ಬೇಕಾದಂಥ ಹೋರಾಟಗಳೇ ಬೇರೆ. ಈ ಶಿಕ್ಷಣದ ಕೋಮುವಾದೀಕರಣ ನಮ್ಮ ಕೈ ತಡೆಗಟ್ಟಕ್ಕೆ ಸಾಧ್ಯ ಆಗದೆ ಹೋದಾಗ, ಪಠ್ಯ ಪುಸ್ತಕಗಳ ಕಮ್ಯುನೈಸೇಷನ್ ಆಫ್ ಟೆಕ್ಸ್ಟ್ ಬುಕ್ಸ್ ನಮ್ಮ ಕೈ ತಡೆಯೋದಕ್ಕೆ ಸಾಧ್ಯ ಆಗದೆ ಹೋದಾಗ, ಅದನ್ನು ಪಾಠ ಮಾಡುವಂಥ ವ್ಯವಸ್ಥೆಯನ್ನು ನಾವು ಹೋರಾಟ ಮಾಡೋಕ್ಕೆ ಉಪಯೋಗ ಆಗೋದಿಲ್ಲ. ಈ ಕೋಮುವಾದೀಕರಣವನ್ನು ತಡೆಯೋದು ಹೇಗೆ? ನಾವು ಕೇವಲ ರಾಜಕೀಯ ಬದಲಾವಣೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಬಿಜೆಪಿಯನ್ನು ಸೋಲಿಸ್ಬಿಟ್ಟು ಕಾಂಗ್ರೆಸ್ನ ಅಧಿಕಾರಕ್ಕೆ ತಂದುಬಿಟ್ರೆ ಶಿಕ್ಷಣದ ಕೋಮುವಾದೀಕರಣವನ್ನು ನಾವು ನಿಲ್ಲಿಸ್ಬೋದು ಅಂತ ತಿಳ್ಕೊಂಡಿದ್ದೀವಿ. ಅದು ದೊಡ್ಡ ತಪ್ಪು. ಡಯಟ್ ಅಂತ ಒಂದು ಸಂಸ್ಥೆ ಇದೆ. ಈ ಡಯಟ್ ಅನ್ನುವಂಥದ್ದು ಶಿಕ್ಷಕರಿಗೆ ತರಬೇತಿ ಕೊಡಬೇಕಾಗಿರುವಂಥ ಒಂದು ಸಂಸ್ಥೆ. ಈ ಡಯಟ್ ಅನ್ನು ಸ್ಥಾಪನೆ ಮಾಡಿದ 1986ರ ಶಿಕ್ಷಣ ನೀತಿಯ ಫಲವಾಗಿ, 86ರ ಶಿಕ್ಷಣ ನೀತಿಯ ಫಲವಾಗಿ ಡಯಟ್ ಅಂತ ಒಂದು ಸಂಸ್ಥೆ ಬಂತು. ಅದು ಇಲ್ಲಿನ ಶಿಕ್ಷಕರಿಗೆ ತರಬೇತಿ ಕೊಡ್ಬೇಕಂತ ಹೇಳ್ಬಿಟ್ಟು ಅದು ಸ್ಥಾಪನೆ ಆಯಿತು. ಈಗ ಏನಾಗ್ತಾ ಇದೆ, ಈ ಡಯಟ್ ಸಂಸ್ಥೆ ಎಲ್ಲ ಶಿಕ್ಷಕರ ತರಬೇತಿ ಮತ್ತು ಸಂಶೋಧನೆಯ ಔಟ್ಸೋರ್ಸ್ ಮಾಡ್ತಾ ಇದೆ. ಸಂಪೂರ್ಣವಾಗಿ ಹೊರಗೊತ್ತಿಗೆ ಕೊಟ್ಟಿದೆ. ಸ್ಟ್ರಕ್ಚರಲ್ ಪ್ರಾಬ್ಲಮ್ ಇದು. ಹೊರಗೊತ್ತಿಗೆ ಕೊಟ್ಟಿದ್ದು ಯಾರ್ಯಾರಿದ್ದಾರೆ? RSSನವರು ಇದ್ದಾರೆ, NGOಗಳು ಇದ್ದಾರೆ. ನೀವು RSSನವರಿಗೆ ಹೊರಗೊತ್ತಿ ಕೊಟ್ಬಿಟ್ಟು ಶಿಕ್ಷಕರಿಗೆ ತರಬೇತಿಯನ್ನ ಹೊರಗೊತ್ತಿಗೆ ಕೊಟ್ಬಿಟ್ಟು ನೀವು ಯಾವ ರೀತಿಯಾದಂಥ ಶಿಕ್ಷಕರನ್ನು ನೀವು ನಿರೀಕ್ಷೆ ಮಾಡ್ತೀರಾ? ಹಾಗಿದ್ರೆ ಉಳಿಸ್ಬೇಕಾಗಿರೋದು ಯಾವುದು? ಡಯಟ್ನ ಉಳಿಸ್ಕೊಳ್ಬೇಕು ನಾವು. ಸೇವ್ ಡಯಟ್. ಪಠ್ಯ ಪುಸ್ತಕಗಳ ರಚನೆಯಾಗಿ 2010ರಲ್ಲಿ ರಚನೆ ಆಗಿತ್ತು. 16 ವರ್ಷಗಳಾಗಿದ್ದಾವೆ. ಇದುವರೆಗೂ ಹೊಸ ಪಠ್ಯ ಪುಸ್ತಕಗಳ ರಚನೆ ಆಗಿಲ್ಲ. ಇದು ಸ್ಟ್ರಕ್ಚರಲ್ ಪ್ರಾಬ್ಲಮ್. ಇದು ನಾವು ಹೊಸ ಪಠ್ಯ ಪುಸ್ತಕಗಳ ರಚನೆ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? NCERT ಟೆಕ್ಸ್ಟ್ ಬುಕ್ ಬಂದ ಮೇಲೆ ಅದನ್ನ ಆಪರೇಷನ್ ಅಲ್ವಾ ಸಮಸ್ಯೆ ಅಂದ್ರೆ ಬೋಧನೆ ಮಾಡುವಂತ. ಅದು ನೀವು ಟೆಕ್ಸ್ಟ್ ಬುಕ್ ಬಂದ ಮೇಲೆ ಬೋಧನೆ ಮಾಡೇ ಮಾಡ್ತಾರೆ. ನಾನಾದ್ರೂ ಮಾಡಬೇಕು, ಯಾರಾದ್ರೂ ಮಾಡಬೇಕು. ಆದರೆ NCERT ಟೆಕ್ಸ್ಟ್ ಬುಕ್ಗಳು ಸ್ಟೇಟ್ ಸಿಲೆಬಸ್ ಅಲ್ಲಿ ಯಾಕಿದ್ದಾವೆ? ಕಾಂಗ್ರೆಸ್ ಅಧಿಕಾರಕ್ಕೆ ಬಂತಲ್ವಾ, 3 ವರ್ಷ ಆಯ್ತಲ್ಲ, ಯಾಕೆ ಹೊಸ ಪಠ್ಯ ಪುಸ್ತಕ ರಚನೆ ಬಗ್ಗೆ ಯಾಕೆ ಗಮನ ಹರಿಸ್ತಾ ಇಲ್ಲ? ಇನ್ನು ಉಳಿದಿರೋದು 2 ವರ್ಷ, ಇನ್ನು ಸಾಧ್ಯ ಇಲ್ಲ. ಅದು ನಾಳೆ ಮತ್ತೊಂದು ಸರ್ಕಾರ ಬರುತ್ತೆ. ಈಗ NEPನೂ ಇಲ್ಲ, SEPನೂ ಇಲ್ಲ. ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆಯಲ್ಲಿ ಸರ್ಕಾರಗಳು ಹಣ ಹೂಡಿಕೆ ಮಾಡ್ತಾ ಇಲ್ಲ. ಇವತ್ತಿಗೂ 11%ಗಿಂತ ದಾಟ್ತಾ ಇಲ್ಲ. ಬಜೆಟ್ ವೆಚ್ಚಕ್ಕಿಂತ 11%ಗಿಂತ ದಾಟ್ತಾ ಇಲ್ಲ. ಯಾಕೆ? ಶಿಕ್ಷಣ ಸಚಿವರು ಇಲ್ಲ ಅಂತಂದ್ರೆ ಯಾರಿಗೂ ಆಸಕ್ತಿ ಇಲ್ಲ. ಶಿಕ್ಷಣ ಸಚಿವರಾಗೋದಕ್ಕೆ ಯಾರಿಗೂ ಆಸಕ್ತಿ ಇಲ್ಲ. ಪಬ್ಲಿಕ್ ಫಂಡಿಂಗ್ ಇಲ್ಲದೆ ಹೋದ್ರೆ ಶಿಕ್ಷಣ ಉಳಿಯೋದಿಲ್ಲ. ಈ ಪಬ್ಲಿಕ್ ಫಂಡಿಂಗ್ ಮಾಡುವಂಥದ್ದು ಒಂದು ಸ್ಟ್ರಕ್ಚರಲ್ ಸಮಸ್ಯೆ. ಅದನ್ನು ಹೇಗೆ ಅದನ್ನು ತರೋದು ಹೇಗೆ? ನಾವು ದೊಡ್ಡ ಹೋರಾಟಗಳು ಬೇಕಾಗ್ತವೆ ಇದಕ್ಕೆ. ನೀವು ಕರ್ನಾಟಕದಲ್ಲಿ ಯಾವುದೇ PU ಕಾಲೇಜ್ಗೆ ಹೋದ್ರು ಅವ್ರು PU ಕಾಲೇಜಲ್ಲಿ ಪಾಠ ಮಾಡ್ತಾ ಇಲ್ಲ, ಅವರು ಕೋಚಿಂಗ್ ಮಾಡ್ತಾ ಇದ್ದಾರೆ. ನಿಮ್ಮ ಅಡ್ಮಿಷನ್ ಆದ ತಕ್ಷಣ PUC ಫಸ್ಟ್ ಇಯರ್ಗೆ ಅವರು ಕೋಚಿಂಗ್ ಪ್ರಾರಂಭ ಮಾಡ್ತಾರೆ. ಅವರಲ್ಲಿ ತರಬೇತಿ ಕೊಡ್ತಿದ್ದಾರೆ ಹೊರತು ಶಿಕ್ಷಣ ಕೊಡ್ತಾ ಇಲ್ಲ. ತರಬೇತಿ ಪ್ರಾರಂಭ ಮಾಡ್ತಾರೆ. ಎಷ್ಟೋ ಶಾಲೆಗಳಲ್ಲಿ ಕೆಲವು ಚೈನ್ ಸ್ಕೂಲ್ಸ್ ಅಂತ ನಾವೇನ್ ಕರಿತೀವಿ, ನಾರಾಯಣ್ ಟೆಕ್ನೋ ಇರ್ಬೋದು ಅಥವಾ NPS ಇರ್ಬೋದು, DPS ಇರ್ಬೋದು, ಅಲ್ಲಿ 5ನೇ ತರಗತಿಯಿಂದ ನೀಟ್ಗೆ ಕೋಚಿಂಗ್ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಶಿಕ್ಷಣವನ್ನ ನಾವು ಕೊಡ್ತಾನೆ ಇಲ್ಲ. ಒಂದು ಅಂಕಿಅಂಶ ನೋಡ್ತಾ ಇದ್ದೆ ಇವತ್ತು ಬೆಳಿಗ್ಗೆ. ಈ ಕೋಚಿಂಗ್ ದಂಧೆ ಎಷ್ಟು ದೊಡ್ಡ ಒಂದು ಉದ್ಯಮ ಅಂದ್ರೆ, ಇದೆಲ್ಲ ಅಧ್ಯಯನಗಳಿರೋದು. 2024ರಲ್ಲಿ ಭಾರತದ ಕೋಚಿಂಗ್ ಉದ್ಯಮ ಸುಮಾರು 58,000 ಕೋಟಿ. ಈಗ ಅವರ ಅಂದಾಜು ಪ್ರಕಾರ 2028ಕ್ಕೆ ಅದು 313 ಬಿಲಿಯನ್ ಅಮೆರಿಕನ್ ಡಾಲರ್, ಅಂದ್ರೆ ಒಟ್ಟು 29.95 ಲಕ್ಷ ಕೋಟಿ. ಇದು ಮಾರುಕಟ್ಟೆಯ ಒಂದು ವಿಸ್ತರಣೆ.
ಹಾಗಾಗಿ ಇವತ್ತು ಯಾವ ಪ್ರೊಫೆಷನಲ್ ಎಕ್ಸಾಮಿನೇಷನ್ಸ್ ಅನ್ನ ನಾವು ರಾಜ್ಯ ಮಟ್ಟದಲ್ಲಿ ನಮ್ಮ ಜನರಿಗೆ ಆರೋಗ್ಯವನ್ನ ಕಲ್ಪಿಸ್ಲಿಕ್ಕೆ, ನಮ್ಮ ಜನರಿಗೆ ಮೂಲ ಸೌಕರ್ಯಗಳನ್ನ ಕಲ್ಪಿಸ್ಲಿಕ್ಕೆ ಉಪಯೋಗ ಮಾಡ್ಕೊಳ್ತಾ ಇದ್ವೋ ಆ ವ್ಯವಸ್ಥೆ ಇವತ್ತು ಸಂಪೂರ್ಣವಾಗಿ ಖಾಸಗೀಕರಣ ಆಗಿದೆ. ಕೋಚಿಂಗ್ ದಂಧೆಯಲ್ಲಿ ಸಿಲುಕಿದೆ. ಅದು ಒಂದ್ ಕಡೆ ಅತಿಯಾದ ಕೇಂದ್ರೀಕರಣ, ಇನ್ನೊಂದು ಕಡೆ ಅತಿಯಾದ ವಾಣಿಜ್ಯೀಕರಣ, ಇನ್ನೊಂದು ಕಡೆ ಸಂಪೂರ್ಣವಾಗಿ ಕೋಚಿಂಗ್ ಮಾಫಿಯಾ ಈ ಅಡ್ಮಿಷನ್ಸ್ ಅನ್ನ ನಿಯಂತ್ರಣ ಮಾಡುತ್ತೆ. ಈ ಅಡ್ಮಿಷನ್ಸ್ ಅನ್ನ ನಿಯಂತ್ರಣ ಮಾಡುತ್ತೆ. ಮತ್ತೆ ಈ ಕೋಚಿಂಗ್ ಸೆಂಟರ್ಸ್ ಅನ್ನ ನಡೆಸೋರು ಯಾರು? ಯಾಕೆ ಪದೇ ಪದೇ ಪೇಪರ್ ಲೀಕ್ ಆಗುತ್ತೆ ಅಂದ್ರೆ ಈ ಕೋಚಿಂಗ್ ಸೆಂಟರ್ಸ್ ಅನ್ನ ನಡೆಸ್ತಕ್ಕಂಥವರು ಅಲ್ಲಿ ದೊಡ್ಡ ದೊಡ್ಡ ಶಾಲೆಗಳನ್ನ, ಕಾಲೇಜುಗಳನ್ನ ನಡೆಸ್ತಾರೆ. ಅದೇ ಟೀಚರ್ಸ್ ಬಂದು ಇಲ್ಲಿ ಎಕ್ಸಾಮಿನೇಷನ್ ಪೇಪರ್ ಅನ್ನ ಸೆಟ್ ಮಾಡ್ತಾರೆ. ಎಕ್ಸಾಮಿನೇಷನ್ ಪೇಪರ್ ಸೆಟ್ ಮಾಡುವಾಗ ಮೂಲಭೂತವಾಗಿ ನನ್ನ ಕೋಚಿಂಗ್ ಸೆಂಟರ್ನ ನಾನು ಬಹಳ ದೊಡ್ಡ ಸೆಂಟರ್ ಅಂತ ಪ್ರತಿಬಿಂಬಿಸ್ಕೋಬೇಕು ಅಂತ ಹೇಳಿ ಅದೇ ವ್ಯಕ್ತಿ ಅಲ್ಲಿರ್ತಕ್ಕಂಥ ಕ್ವಶನ್ ಪೇಪರ್ಸ್ ಅನ್ನ ತಂದು ಇಲ್ಲಿ ಕೊಡ್ತಾನೆ. ಇದೊಂದು ವಿಷಿಯಸ್ ಸರ್ಕಲ್ ಅದು. ಸೊ ಕೋಚಿಂಗ್ ದಂಧೆಯನ್ನ ನಾವು ಭೇದಿಸದೇ ಇದ್ರೆ, ಶಿಕ್ಷಣದ ಖಾಸಗೀಕರಣವನ್ನ ನಾವು ಪ್ರಶ್ನೆ ಮಾಡದೇ ಇದ್ರೆ, ಶಿಕ್ಷಣದ ವಾಣಿಜ್ಯೀಕರಣವನ್ನ ನಾವು ಪ್ರಶ್ನೆ ಮಾಡದೇ ಇದ್ರೆ, ಕೇವಲ NTA ನಲ್ಲಿ ಬದಲಾವಣೆ ತರೋದ್ರ ಮೂಲಕ ಈ ಸಮಸ್ಯೆನ ಬಗೆಹರಿಸಲಿಕ್ಕೆ ಆಗಲ್ಲ. ನಮಗೆ 76ರವರೆಗೆ ಶಿಕ್ಷಣ ರಾಜ್ಯ ಪಟ್ಟಿಲಿತ್ತು, 1976 ವರೆಗೆ. 42ರ ತಿದ್ದುಪಡಿ ನಂತರ ಅದನ್ನ ಕನ್ಕರೆಂಟ್ ಲಿಸ್ಟ್ ಹಾಕಿದ್ವಿ. ಹಾಗಾಗಿ ನಮ್ಮ ಬೇಡಿಕೆ, ಬಹಳ ಮುಖ್ಯವಾದ ಬೇಡಿಕೆ ಏನಂದ್ರೆ, ನಮ್ಮ ಶಿಕ್ಷಣ ನಮ್ಮ ರಾಜ್ಯ ಪಟ್ಟಿಗೆ ವಾಪಸ್ ಬರ್ಬೇಕು. ನಾಚಿಕೆ ಆಗ್ಬೇಕು ಕರ್ನಾಟಕ ಸರ್ಕಾರಕ್ಕೆ. ಹತ್ತತ್ರ 28,600 ಶಾಲೆಗಳನ್ನ ಮುಚ್ಚಕ್ ಹೊರಟಿದ್ದಾರೆ ಸರ್. 28,600. ಸೊ ಇದೊಂದು ದೊಡ್ಡ ಬಿಕ್ಕಟ್ಟು. ಈ ಬಿಕ್ಕಟ್ಟನ್ನ ಪ್ರಶ್ನೆ ಮಾಡಬೇಕಾಗಿರೋದು ಮೂಲಭೂತವಾಗಿ ನೀವು ವಿದ್ಯಾರ್ಥಿಗಳು. ಗೆಳೆಯರೆ, ಒಂದ್ ತಿಳ್ಕೋಬೇಕು, ಭಾರತದ ಸಾರ್ವಭೌಮತ್ವ ಇರೋದು ಯಾರೋ ರಾಜಕಾರಣಿಗಳ ಕೈಯಲ್ಲ. ಭಾರತದ ಸಾರ್ವಭೌಮತ್ವ ಇರೋದು ಅವರ ಜನತೆಯಲ್ಲಿ. ಅದೇ ಸರ್ಕಾರಿ ಶಾಲೆಯಲ್ಲಿ ಟ್ರೈನಿಂಗ್ ಆಗಿರುವ, BEd ಆಗಿರುವ, BSc ಆಗಿರುವ ಎಲ್ಲ ವಿಘ್ನೇಶ್ವರಗಳಿರೋವಾಗಲೂ ನಮ್ಮ ಅಪ್ಪ ಅಮ್ಮ ಯಾಕೆ ಹೋಗಿ ಪ್ರೈವೇಟ್ ಶಾಲೆಗೆ ಸೇರಿಸ್ತಾರೆ ಅಂತ ನಾವೆಲ್ಲ ಯೋಚನೆ ಮಾಡಬೇಕಲ್ವಾ? ಪೇರೆಂಟ್ಸ್ ಯೋಚನೆ ಮಾಡಬೇಕಲ್ವಾ? ಅಲ್ಲಿ ಏನು ಓದ್ಕೊಂಡಿರೋ ಟೀಚರ್ ಬರ್ತಾರೆ, ಇಲ್ಲಿ ಏನು ಓದ್ಕೊಂಡಿರೋ ಟೀಚರ್ ಇದ್ದಾರೆ ಅಂತ. ಯಾವ ಹಳ್ಳಿಗೆ ಹೋಗ್ರಿ ಎಲ್ಲ ಒಂದು ಏನು ಗ್ರೇಡೆಡ್ ಮಾಡಿಬಿಟ್ಟಿದ್ದಾರೆ. ಶ್ರೀಮಂತರ ಶಾಲೆ, ಮಧ್ಯಮ ವರ್ಗಕ್ಕೊಂದು ಶಾಲೆ, ಬಡವ್ರಿಗೆ ಸರ್ಕಾರಿ ಶಾಲೆ. ನಮ್ಮ ಊರಿಗೆ ಹೋಗಿ ನೋಡ್ತೀನಿ. ಆಮೇಲೆ ಬರೋ ಊರಲ್ಲಿ ಯಾರು SC ST ಮತ್ತು ನೇಕಾರರು ಮತ್ತು ಬ್ಯಾಕ್ವರ್ಡ್ ಕ್ಲಾಸ್ ಅವರು ಮಾತ್ರ. ನನ್ನ ಊರಲ್ಲಿ ಆವಾಗ ಎಲ್ಲ ಜಾತಿ ಜನ ಕೂತ್ಕೊಂಡು ಓದ್ತಾ ಇದ್ದ ಶಾಲೆಯಲ್ಲಿ ಇವತ್ತು ಮೊನ್ನೆ ಹೋದರೆ 3 ಜಾತಿ ಜನ. ಅಷ್ಟು ದುಸ್ಥಿತಿಗೆ ಈ ಜಗತ್ತು ನಮ್ಮನ್ನೆಲ್ಲ ದೂಡಿದೆಯಲ್ಲ, ಅದಕ್ಕೆ ನನಗೆ ಅತ್ಯಂತ ದುಃಖ. ಅಂದರೆ ನಾವು ಹೇಗೆ ಜಾತಿಯಿಂದನೂ ಕೂಡ ನಾವು ವಿಭಾಗ ಆಗೋಗಿದ್ದೀವಿ. ನಾವೇನು ಜಾತಿ ಮತ್ತು ವರ್ಗದ ದೃಷ್ಟಿಯಿಂದ ಯಾವ ಥರ ನಾವು ವಿಭಾಗ ಆಗೋಗಿದ್ದೀವಿ ಅಂದರೆ, ನಮಗೂ ಕೂಡ ನಮ್ಮ ಒಂದು ಮಗು ಕೇಳ್ತಾ ಇದ್ದೆ, ನನ್ನ ಊರಿನ ಮಗುಗೆ, ಗೌಡ್ರ ಮಗಗೆ, ಯಾಕೆ ನೀನು ಸರ್ಕಾರಿ ಶಾಲೆಗೆ ಹೋಗಲ್ಲ ಅಂದರೆ, ಅವನು ಅಲ್ವಾ ಯಾರು ಹೋಗ್ತಾರೆ ಆಂಟಿ, ಅಲ್ಲಿ ಯಾರು ಕೂತ್ಕೋತಾರೆ, ಅವ್ರ ಜೊತೆಗೆ ಹೋಗಿ ನಾವು ಕೂತ್ಕೊಳ್ಳೋಕ್ಕಾಗತ್ತಾ? ಅಂದರೆ ಒಂದು 4 ವರ್ಷದ ಮಗುಗೆ ಅಂಥ ಮನಸ್ಥಿತಿನ ಯಾರು ಬೆಳೆಸಿದ್ರು? ಯಾವ ಮಾಧ್ಯಮ ಬೆಳೆಸ್ತು? ನಾವು ಇಂಥದನ್ನೆಲ್ಲ ಯೋಚನೆ ಮಾಡಬೇಕಾದ್ರೆ ಅವ್ರು ಹೇಳಿದ್ರಲ್ಲ, 6ನೇ ವಯಸ್ಸಿಗೆ ಯಾಕೆ 6ನೇ ಕ್ಲಾಸ್ಗೆ ಯಾಕೆ ಮನುಸ್ಮೃತಿ ಕೊಡ್ತಾರೆ? ಓರಿಯೆಂಟೇಷನ್ ಅಲ್ಲಿಂದ ಶುರು ಮಾಡೋದು. ಯಾಕೆ BA ಹುಡುಗನಿಗೆ ಬಂದು ಮನುಸ್ಮೃತಿ ಕೊಟ್ಟರೆ ಗೊತ್ತಾಗುತ್ತೆ ವ್ಯತ್ಯಾಸ ಅದರಲ್ಲಿ ಏನಿದೆ ಅಂತ. 6ನೇ ಕ್ಲಾಸ್ ಮಗು ಕೊಟ್ಟರೆ ಏನಾಗುತ್ತೆ? ಬಾಯ್ಪಾಠ ಮಾಡ್ಕೊಂಡೋಗಿ ಪರೀಕ್ಷೆ ಬರೀತೆ. ಆವಾಗ ಹೆಂಗಿರಬೇಕು? ಹೆಣ್ಮಗು ಗಂಡು ಮಗು ಏನಿರಬೇಕು? ಹೆಣ್ಣು ಗಂಡಿನ ಅಡಿಯಾಳಲ್ಲಿರಬೇಕು ಅನ್ನುವ ಮನುನ ಶ್ಲೋಕವನ್ನು ಮಗುವು ಈಗಲೇ ತಲೆಯಲ್ಲಿ ಬಿಟ್ಕೊಂಡ್ರೆ 6ನೇ ಕ್ಲಾಸಲ್ಲಿ, ಅದು ಇನ್ನು ಡಿಗ್ರಿಗೆ ಬಂದಾಗ ಹೆಂಗಿರುತ್ತೆ? ನೆಕ್ಸ್ಟ್ ನಮ್ಮದು ಎಲ್ಲಿಗೆ ಹೋಗುತ್ತೆ ಸಮಾಜ? ಇಂಥ ಓರಿಯೆಂಟೇಷನ್ ಶಿಕ್ಷಣ ಸಿಕ್ಕಿದ್ರೆ ಮನುಸ್ಮೃತಿ ಓದಿದ್ದ ಮಕ್ಕಳು ಅವ್ರಿಗೆ ಹೆಂಡತಿ ಆಗೋರು ಯಾವ ಪಾಪಕರ್ಮ ಮಾಡಿರ್ಬೇಕು ಹೇಳಿ? ಮದುವೆ ಆಗ್ಬೇಕಂತವ್ರನ್ನ
ನೀವು ಮನುಸ್ಮೃತಿ ಓದ್ಕೊಂಡು ಹಂಗೆ ನೀವು ಇಂಟರ್ನಲೈಸ್ ಆದರೆ ಕತೆ ಏನಾಗಬೇಕು ನಿಮ್ಮದು? ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟ ಕೂಡಲೇ ವ್ಯವಸ್ಥೆ ಬದಲಾಗುತ್ತೆ ಅಂತ ನಾವೇನಾದ್ರು ತಿಳ್ಕೊಂಡಿದ್ರೆ ಅದು ನಮ್ಮ ಮೂರ್ಖತನ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ನಾನು ಯಾಕೆಂದರೆ ಧರ್ಮೇಂದ್ರ ಪ್ರಧಾನ್ 2 ಬರ್ತಾರೆ ಆ ಜಾಗಕ್ಕೆ ಅಷ್ಟೇನೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಜೀನಾಮೆ ಕೊಟ್ಟ ಕಾಲ ಇದೆಯಲ್ಲ, ಅದು ಬೇರೆ. ಅದು ಅಂದರೆ ನೀವು ರಾಜಕಾರಣಿಯ ಭಾಷೆಯಲ್ಲಿ ಮಾತಾಡ್ತಿರೋ ಅಥವಾ ಶೈಕ್ಷಣಿಕ ರಾಜಕಾರಣದ ಪರಿಭಾಷೆಯಲ್ಲಿ ಮಾತಾಡ್ತಿರೋ ಅನ್ನೋದು ನನ್ನ ಪ್ರಶ್ನೆ ಇದು. ಯಾಕೆಂದರೆ ನನ್ನ ಆದ್ಯತೆಗಳು ಏನಾಗಿರಬೇಕು ಅಂದರೆ, ಯಾರ್ದೋ ರಾಜೀನಾಮೆ ಕೇಳೋದು ನನ್ನ ಆದ್ಯತೆ ಅಲ್ಲವೇ ಅಲ್ಲ. ಇದನ್ನು ತಪ್ಪಾಗಿ ಯಾರು ಭಾವಿಸಬಾರ್ದು. ನನ್ನ ಅಭಿಪ್ರಾಯ ಇದು. ಅದು ನಮ್ಮ ಆದ್ಯತೆ ಅಲ್ಲ. ಅದು ನಮ್ಮ ಆದ್ಯತೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಆಗ್ತಾ ಇರತಕ್ಕಂತಹ ಈ ಕೆಡುಕುಗಳೇನಿವೆ, ವಿದ್ಯಾರ್ಥಿಗಳನ್ನು ಅನಾಥರಾಗಿ ಮಾಡ್ತಿದ್ದಾರೆ, ಇಡೀ ಶಿಕ್ಷಣ ವ್ಯವಸ್ಥೆಯನ್ನು ಹಾಳು ಮಾಡ್ತಿದ್ದಾರೆ, ಅದು ಬದಲಾಗಬೇಕಾಗಿರುತ್ತೆ. ಹಾಗಾಗಿ ರಾಜೀನಾಮೆ ವಿಷಯ ಬರೋದಾದ್ರೆ ಎಲ್ಲೋ ಕೊನೆಯಲ್ಲಿ ಬಾಲಂಗೋಚಿ ಥರ ಬರ್ಬೋದು, ಬರದೇನೂ ಇರಬಹುದು. ನಿಜ ಹೇಳಿದ್ದಾರೆ, ಹೇಳಿದ್ನೆಲ್ಲ ಧರ್ಮೇಂದ್ರ ಪ್ರಧಾನ್ 2 ಬರ್ತಾರೆ ಅಥವಾ 3 ಬರ್ತಾರೆ ಅಷ್ಟೇನೆ. ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಬರೋದಿಲ್ಲ, ನೆಹರುಗಳು ಬರೋದಿಲ್ಲ. ಇಂಥ ಸಂದರ್ಭದ ಒಳಗಡೆ ನಮ್ಮ ನಿಜವಾದ ಆದ್ಯತೆಗಳೇನಾಗಬೇಕು ಅಂದರೆ, ಈ ಪವರ್ ಪಾಲಿಟಿಕ್ಸ್ನ ರಾಜಕಾರಣಿಗಳು ಮಾತಾಡೋ ಭಾಷೆ ಇದೆಯಲ್ಲ, ಅದಕ್ಕೆ ಹೊರತಾದ ಪರಿಭಾಷೆ ಒಂದಿದೆ. ಅದು ಸೈದ್ಧಾಂತಿಕ ರಾಜಕಾರಣದ ಪರಿಭಾಷೆ. ಆ ಸೈದ್ಧಾಂತಿಕ ರಾಜಕಾರಣದ ಪರಿಭಾಷೆ ನಮ್ಮದಾಗಬೇಕೇ ಹೊರತು ರಾಜಕಾರಣಿ ಅಧಿಕಾರ ಕೇಂದ್ರಿತ ರಾಜಕಾರಣಿಯ ಭಾಷೆ ನಮ್ಮದಾಗಬಾರದು. ಅಂಥದನ್ನು ನೀವು ಕಲಿಬಾರದು ಅಂತ ಮೊದಲು ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಇದು ಇಷ್ಟ ಆಗದೆ ಇರಬಹುದು ನಿಮಗೆ. ನೀಟ್ ಯಾವುದೇ ಕಾರಣಕ್ಕೆ ಇರಬಾರದು. ಬಡ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡುವಂಥ ನೀಟನ್ನು ಸಂಪೂರ್ಣವಾಗಿ ರದ್ದು ಮಾಡಬೇಕು ಅನ್ನೋದು ನಮ್ಮ ಮೊದಲ ಆದ್ಯತೆ ಆಗಬೇಕು. ಹಾಗೆ ಶಾಲಾ ಶಿಕ್ಷಣದಲ್ಲಿ ಸಮಾನ ಶಾಲಾ ಶಿಕ್ಷಣ ನೀತಿಯೊಂದನ್ನು ಅನುಷ್ಠಾನ ಮಾಡಬೇಕು. ಈ ದಿಕ್ಕಿನ ಒಳಗಡೆ ರಾಜ್ಯ ಶಿಕ್ಷಣ ನೀತಿಯ ವರದಿ ಏನಿದೆ ಅದನ್ನು ಆಧರಿಸಿ ಚರ್ಚೆಗಳು ಆರಂಭ ಆಗಬೇಕು. ನಮ್ಮ ದೇಶದಲ್ಲಿ ಈಚಿನ ದಿನಗಳಲ್ಲಿ ವೈಚಾರಿಕತೆ ಅನ್ನೋದನ್ನು ಸಂಪೂರ್ಣವಾಗಿ ಭಗ್ನಗೊಳಿಸಿದ್ದಾರೆ ಅನ್ನೋದು ನಿಮ್ಮ ಅನುಭವಕ್ಕೂ ಬಂದಿರಬಹುದು. ವೈಚಾರಿಕತೆ ಏನೇ ಇದೆ, ಯಾವ ರೀತಿಯಲ್ಲಿ ಸಮಗ್ರವಾದಂಥ ಒಂದು ಬೆಳವಣಿಗೆಯನ್ನು ನಾವು ಸಾಧಿಸ್ತೀವಿ ಅನ್ನೋದು ನನಗೆ ಗೊತ್ತಾಗೋದಿಲ್ಲ. ವೇದದಲ್ಲಿ ಅಂತರಗ್ರಹ ಪ್ರಯಾಣದ ಬಗ್ಗೆ ಮಾಹಿತಿ ಇದೆ. ಆನೆ ತಲೆ ತಗೊಂಬಂದು ಮನುಷ್ಯನಿಗೆ ಜೋಡಿಸುವಂಥದ್ದೆಲ್ಲನೂ ನಾವು ಪರಿಣತರಾಗಿದ್ದು ಅದರಲ್ಲೆಲ್ಲ. ಇಂಥದ್ದೆಲ್ಲ ಹೇಳಿದ್ರೆ ಅವನಿಗೆ ಮೊದಲನೇ ಒಂದು ಮೂಲಭೂತವಾದಂಥ ಪ್ರಶ್ನೆ, ಅಲ್ಲಯ್ಯ ಇದನ್ನೆಲ್ಲ ಹೇಳ್ತಾ ಇದೆಯಾ, ನಾವು ಹಿಂದಿನ ಕಾಲದಲ್ಲಿ ಇಂಥದ್ದೇನಾದರೂ ಹೇಳಿದ್ರೆ ಅದಕ್ಕೆ ಪ್ರಮಾಣ ದಾಖಲೆ ಎಲ್ಲ ತೊಗೊಂಡು ಬಂದು ತೋರಿಸು ಅಂತ ಕೇಳ್ತಾ ಇದ್ವಿ. ಈಗ ಎಂಥ ಪ್ರಮಾಣ ಇಟ್ಕೊಂಡಿದ್ಯಾ? ಯಾವ ಉತ್ಖನನ ಶಾಸ್ತ್ರಜ್ಞ ಇದನ್ನೆಲ್ಲ ಕಂಡುಹಿಡಿದು ನಿಮಗೆ ಬೋಧನೆ ಮಾಡಿದ್ದಾನೆ? ಅಂತರ್ಗ್ರಹ ಪಿಶಾಚಿಗಳ ಥರ ಅವ್ರು ಓಡಾಡ್ಕೊಂಡಿರೋದಕ್ಕೆ ವೇದದ ಕಾಲದಲ್ಲಿ ಏನು ಅಂಥ ಮುಗ್ಗಟ್ಟು ಉಂಟಾಗಿತ್ತು ಸಮಾಜದಲ್ಲಿ, ಓಡೋಬೇಕಲ್ಲಿಗೆ. ಆಯಿತು, ಯಾವ ಇಂಧನ ಬಳಸ್ಕೊಂಡು ಅಲ್ಲಿಗೆ ಹೋದರು? ಗಂಗಾ ನದಿ ನೀರೇನೇ ಇಂಧನ ಆಯ್ತೇನೋ ಅವರ ಸೆಟಲೈಟ್ಗೆ ಅಥವಾ ಏರೋಪ್ಲೇನ್ಗೆ? ಪುರಾವೆಗಳಿಲ್ದೇ ಸುಮ್ಮನೆ ಮಾತನಾಡ್ತಾ ಇರ್ತಕ್ಕಂಥದ್ದು ನಮ್ಮ ಇಡೀ ಅಧ್ಯಯನ ದೃಷ್ಟಿಕೋನವನ್ನೇ ತಿರುಗಾಮುರುಗ ಮಾಡಿದೆ ಅನ್ನೋದು. ಚರಿತ್ರೆ ಹೇಳ್ಕೊಡ್ತಾರೆ. ಇಂಥದ್ದು ಟ್ರಿಗ್ನಾಮಿಟ್ರಿ, ನಮಗೆ ಸುಲಭ ಸೂತ್ರ ಕಾಲದಲ್ಲೇನೆ ಟ್ರಿಗ್ನಾಮಿಟ್ರಿ ಗೊತ್ತಿತ್ತು, ಅದಕ್ಕೆ ನಾವೇನು ಮಾಡೋಣ ಇವಾಗ ಹಾಗಂತ ಹೇಳಿಬಿಟ್ರೆ ನನ್ನ ತಲೆ ಒಳಗೆ ಟ್ರಿಗ್ನಾಮಿಟ್ರಿ ಹೋಗುತ್ತಾ? ನೀವು ಇಂಡಿಯನ್ ನಾಲೆಡ್ಜ್ ಸಿಸ್ಟಮ್ನಲ್ಲಿ ಆವತ್ತೇನಿತ್ತು ಅಂತ ಹೇಳ್ತಾ ಹೋಗ್ತೀರಾ. ಇವತ್ತಂಥದ್ದನ್ನು ರಚನೆ ಮಾಡಬೇಕಾದ್ರೆ ಯಾವ ಯೋಜನೆಗಳನ್ನು ಹಾಕ್ಕೋಬೇಕು, ಯಾವ ರೀತಿ ಮುಂದುವರಿಬೇಕು ಅಂತ ಹೇಳ್ತೀರಾ ಅಂತ. ಇನ್ನು ಬೇರೆ ಶಿಸ್ತಿಗಳ ಮಾತೇ ಬೇಡ. ಇತಿಹಾಸ, ಸಾಹಿತ್ಯ ಎಲ್ಲನೂ ಕೊಲ್ಗೇಡಿಸಿಟ್ಟಿದ್ದೀವಿ ನಾವಿವಾಗ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ